ಹೋಲಿ ಸೆಲೆಬ್ರೇಷನ್ಗೆ ತಂಗಿನೂ ಕರೆದ್ರೆ ಹೇಗಿರತ್ತೆ? ತಂಗಿನಾ? ಯಾವ ತಂಗಿ? ಅದೇ ನಮ್ ನಾದ್ನಿ. ನಾದ್ನಿನಾ? ನಮ್ಗೆ ಭಾವಿ ನಾದಿನಿ ನಕ್ಷತ್ರ. ಇನ್ನೂ ಸೊಸೆನೇ ಆಗಿಲ್ವಲ್ಲ, ಆದ್ಮೇಲೆ ಕರೆದ್ರಾಯ್ತು ಬಿಡು. ಇವತ್ತಾಗ್ದೆ ಹೋದ್ರು ನಾಳೆ ಆಗ್ತಾಳಲ್ವಾ? ಆಗೋಕ್ಕೂ ಮುಂಚೆ ಕರೆದ್ರೆ ಚೆನ್ನಾಗಿರಲ್ಲ ಅಕ್ಕ. ಅದು ಹಾಗಲ್ಲ ಐಶ್ವರ್ಯ. ಅಕ್ಕ, ಇದೆಲ್ಲ ನಿನಗೆ ಗೊತ್ತಾಗಲ್ಲ, ನೀನ್ ಸುಮ್ನಿದ್ಬಿಡು. ಇನ್ನು ಎಂಗೇಜ್ಮೆಂಟ್ ಕೂಡ ಆಗದೆ ಆ ಹುಡುಗಿನ ಬಾ ಅಂತಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಸರಿ, ನೋಡ್ದವ್ರು ಏನ್ ಅನ್ಕೊಳ್ತಾರೆ? ನಿಜಾನೇ ಐಶ್ವರ್ಯ, ನಾನು ಅಷ್ಟೆಲ್ಲ ಯೋಚನೆ ಮಾಡಿರ್ಲಿಲ್ಲ. ಎಲ್ಲರ ಪರವಾಗಿ ಯೋಚನೆ ಮಾಡೋದಕ್ಕೆ ನಾನಿದ್ದೀನಲ್ಲ, ಓಕೆನಾ? ಎಲ್ಲರಿಗೂ ಬಂತು ಹೋಲಿ ಏರ್ಪಾಟುಗಳೆಲ್ಲ? ಆಗ್ತಾ ಇದೆ ಮಾವ. ಬನ್ನಿ ಬನ್ನಿ, ನಮಸ್ಕಾರ. ಬನ್ನಿ. ನಮಸ್ಕಾರ. ಬನ್ನಿ. ಎಲ್ಲರಿಗಿಂತ ನಾವೇ ಮುಂಚೆ ಬಂದಿದೀವಿ ಅನ್ಸತ್ತೆ. ನಾವು ಬರೋದ್ರೊಳಗೆ ಹೋಲಿ ಶುರು ಮಾಡ್ಬಿಡ್ತಾರೇನೋ ಅಂತ ಎಲ್ಲರೂ ಆತ್ರ ಪಟ್ಕೊಂಡ್ ಬಂದ್ವಿ. ಇನ್ನು ನಿನ್ ತಮ್ಮಂದ್ರು ಬಂದಿಲ್ಲ ಅಮ್ಮ. ಬಂದಾಯ್ತು ಮಮ್ಮಿ. ಅಖಿಲ್, ಪ್ರತಿ ಸಾರಿ ಹೋಲಿಗೆ ಏನೋ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ತಾ ಇದ್ಯಲ್ಲ, ಮತ್ತೆ ಈ ಸಾರಿ ಏನ್ ಅರೇಂಜ್ ಮಾಡಿದ್ಯಾ? ಈ ಹೋಲಿಗ್ ಸ್ಪೆಷಲ್ ರೂಪಾರಾಣಿ ಸಾಂಗ್. ಹೌದಾ? ಸೂಪರ್. ಏನ್ ಸೂಪರೋ ಏನು, ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೂ ಬಂಡವಾಳ ಹೊರಗೆ ಬರುತ್ತೆ. ಶ್ಯಾಮಾ, ಶ್ಯಾಮಾ ಇಲ್ವಾ? ಅರ್ಜೆಂಟಾಗಿ ಹೋಗಿ ಟ್ಯಾಬ್ಲೆಟ್ಸ್ ತಗೊಂಬಾ. ಟ್ಯಾಬ್ಲೆಟಾ? ಹೌದು. ಪ್ರೋಗ್ರಾಮಿಗೆ ಮುಂಚೆ ಯಾವಾಗ್ಲಾರು ಟೆನ್ಷನ್ ಆದ್ರೆ ನಾನು ಆ ಟ್ಯಾಬ್ಲೆಟ್ಸ್ ತಗೋತೀನಿ. ಇದು ಸಡನ್ ಪ್ರೋಗ್ರಾಮ್ ಅಲ್ವಾ, ಟ್ಯಾಬ್ಲೆಟ್ಸ್ ತಗೊಂಡ್ ಬರ್ಲಿಲ್ಲ. ಅದು ಬೇರೆ ಯಾರ ಕಣ್ಣಿಗೂ ಬೀಳ್ದೆ ಹೇಗೆ ಹಾಡ್ತೀಯ ಅಂತ ಟೆನ್ಷನ್ ಹೆಚ್ಚಾಗ್ತಿದೆ. ಆ ಟೆನ್ಷನ್ಗೆ ತಲೆನೋವು ಜಾಸ್ತಿ ಆಯ್ತು. ಬೇಗ ಹೋಗಿ ಆ ಟ್ಯಾಬ್ಲೆಟ್ಸ್ ತಗೊಂಬಾ. ಆದ್ರೆ ಅಮ್ಮವರು ನಾನು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದಾರಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ಹೋಗಿ ಟ್ಯಾಬ್ಲೆಟ್ಸ್ ತರ್ಲಿಲ್ಲ ಅಂದ್ರೆ ನನ್ ತಲೆ ಸಿಡ್ದು ಹೋಗುತ್ತೆ. ಹೇಗಾದ್ರೂ ಯಾರ ಕಣ್ಣಿಗೂ ಬೀಳ್ದ ಹಾಗೆ ಟ್ಯಾಬ್ಲೆಟ್ಸ್ ತಗೊಂಬಾ. ಆಯ್ತು, ತಗೊಂಡ್ ಬರ್ತೀನಿ. ಕೃಷ್ಣ, ಪಾಪ ರೂಪರಾಣಿಗೆ ತುಂಬಾ ತಲೆನೋವಂತೆ. ಮಾತ್ರೆ ತರಕ್ ಹೋಗ್ತಾ ಇದ್ದೀನಿ. ಯಾರ ಕಣ್ಣಿಗೂ ಬೀಳ್ದೇ ಇರೋ ತರ ಹೋಗ್ ಬರೋ ಹಾಗೆ ನೋಡ್ಕೋ ಕೃಷ್ಣ. ನಿನ್ಗೆ ತೆಂಗಿನಕಾಯಿ ಹೊಡಿತೀನಿ. ಯಾಕತ್ಗೆ ಅಲ್ಲೇ ನಿಂತ್ಬಿಟ್ರಿ? ಬನ್ನಿ ಬನ್ನಿ. ಹಾ, ಬಂದೆ ಅತ್ಗೆ. ರೂಪಾರಾಣಿಯವರ ಅಮ್ಮ ಇವ್ರು. ನಮಸ್ಕಾರ ಆಂಟಿ. ನಮಸ್ಕಾರ. ರೂಪಾರಾಣಿ ಹಾಡಂದ್ರೆ ತುಂಬಾ ಇಷ್ಟ. ನೋಡಿದ್ರಾ ನಿಮ್ ಮಗಳಿಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂತ? ಹಾ, ನೋಡ್ತಾ ಇದ್ದೀನಿ, ಗೊತ್ತಾಯ್ತು ಅತ್ಗೆ. ಇವರೆಲ್ಲರೂ ಕಣ್ ತಪ್ಸಿ ಶ್ಯಾಮ ಕೈಯಲ್ಲಿ ಹೇಗ್ ಹಾಡಿಸ್ಬೇಕೋ ಏನೋ. ಅತ್ತೆ, ಇನ್ ಶುರು ಮಾಡೋಣ. ಆಯ್ತಮ್ಮ. ಬೋರಮ್ಮ, ಅಮ್ಮವ್ರೆ, ತೆಂಗಿನಕಾಯಿ ತಗೊಂಡ್ ಬಾ. ಆಯ್ತಮ್ಮವ್ರೆ. ಬನ್ನಿ ಬನ್ನಿ. ಅಮ್ಮವ್ರೆ, ತಕಾಳಿ. ಐಶ್ವರ್ಯ, ನಮ್ಮನೆ ಸಂಪ್ರದಾಯದ ಪ್ರಕಾರ ಎಲ್ಲರ ಜೀವನಾನು ಸುಖವಾಗಿರ್ಲಿ ಅಂತ 7 ಬಣ್ಣದ ಇಂದ್ರಧನಸ್ಸಿನ ಥರ ಫಳಫಳ ಅಂತ ಹೊಳಿತಾ ಇರ್ಲಿ ಅಂತ ಆ ದೇವ್ರನ್ನ ಬೇಡ್ಕೊಂಡು ಈ ತೆಂಗಿನಕಾಯಿನ ಹೊಡಿಯಮ್ಮ. ನಮ್ಮ ಐಶ್ವರ್ಯ
ಮಿಸ್ ಬ್ಯಾಂಗ್ಳೂರ್, ಆದ್ರೆ ನಿಮ್ಮ ಮಗಳು ಮಿಸ್ ಇಂಡಿಯಾ ಥರ ಇದ್ದಾಳೆ. ನಮ್ಮ ಐಶ್ವರ್ಯಾಗೆ ಆಸ್ತಿ ಪಾಸ್ತಿ ಇಲ್ಲದೆ ಹೋದ್ರು ಅವಳ ಅಂದ ನೋಡಿ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಂಡೆ. ಒಂದ್ ರೀತಿಯಲ್ಲಿ ನನ್ನ 3ನೇ ಸೊಸೆ ನಾನ್ ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿದ್ದಾಳೆ. ಇವಳು ಯಾಕೆ ಇಲ್ಲಕ್ ಬಂದ್ಲು? ಅತ್ತೆ, ಮಾವ, ನನಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ. ಒಳ್ಳೇದಾಗ್ಲಮ್ಮ. ನಕ್ಷತ್ರ, ಏನಿದು ಹೇಳ್ದೆ ಕೇಳ್ದೆ ಸರ್ಪ್ರೈಸ್ ವಿಸಿಟ್? ಇದನ್ನ ಸರ್ಪ್ರೈಸ್ ವಿಸಿಟ್ ಅಂತಿರೋ ಕರೀದೆ ಶುಭ ಕಾರ್ಯಕ್ಕೆ ಬರೋದು ಅಂತಿರೋ ನನಗೆ ಗೊತ್ತಿಲ್ಲ ಅಕ್ಕ. ಬರ್ಬೇಕಾದ್ದು ನನ್ನ ಕರ್ತವ್ಯ ಅನಿಸ್ತು, ಬಂದ್ಬಿಟ್ಟೆ. ಕರ್ತವ್ಯನಾ? ಹೌದಕ್ಕ. ಈ ಮನೆಗೆ ಭಾವಿ ಸೊಸೆಯಾಗಿ ಈ ಮನೆ ಪದ್ಧತಿ, ಆಚಾರಗಳು, ಸಂಪ್ರದಾಯಗಳು ಎಲ್ಲ ತಿಳ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಸೊಸೆ ಆಗೋದ್ರೊಳಗೆ ಎಲ್ಲಾನು ನಾನು ತಿಳ್ಕೊಂಡ್ರೆ ಇನ್ನು ನಮ್ಮ ಅತ್ತೆಯವರು ನನಗೆ ಹೇಳ್ಕೊಡೋ ಅಗತ್ಯ ಇರಲ್ಲ ಅಲ್ವಾ? ಅತ್ತೆಯವರಿಗೆ ಶ್ರಮ ಕಡಿಮೆ ಮಾಡಿದ ಹಾಗೂ ಇರತ್ತೆ, ನಾನು ಎಲ್ಲದನ್ನು ಕಲ್ತ ಹಾಗೂ ಆಗತ್ತೆ ಅಂತ ನಾನು ಬಂದೆ ಅನ್ಕೊಳ್ಳಿ. ಒಳ್ಳೆ ಕೆಲಸ ಮಾಡ್ದೆ ನಕ್ಷತ್ರ. ನಿಜ ಹೇಳ್ಬೇಕು ಅಂದ್ರೆ ನಾನೇ ನಿನ್ನ ಫೋನ್ ಮಾಡಿ ಕರೆಯೋಣ ಅಂತಿದ್ದೆ. ಆದ್ರೆ ನಿಮ್ ಪೇರೆಂಟ್ಸ್ ಏನ್ ಅನ್ಕೋತಾರೋ ಅಂತ ಸುಮ್ಮನಾದೆ. ನನ್ನ ಪೇರೆಂಟ್ಸ್ ಆ ಥರ ತಿಳ್ಕೊಳ್ಳೋರಲ್ಲ ಅತ್ತೆ. ನಾನು ಹೀಗೆ ನಿಮ್ಮ ಮನೆಗೆ ಬರೋಣ ಅನ್ಕೊಂಡು ನಮ್ಮ ಡ್ಯಾಡಿಗೆ ಹೇಳಿದ್ದಕ್ಕೆ ಸ್ವಲ್ಪ ಕೂಡ ಯೋಚನೆ ಮಾಡಿದೆ, ಹೋಗಮ್ಮ ಅಂದ್ರು. ನೀವು ಬಂದು ಡ್ರಾಪ್ ಮಾಡಿ ಡ್ಯಾಡಿ ಅಂದಿದ್ದಕ್ಕೆ ನಿಮ್ಮನೆಗೆ ನಾನು ಬಂದು ಡ್ರಾಪ್ ಮಾಡೋದು ಯಾಕಮ್ಮ ಅಂದ್ರು. ಅಂದ್ರೆ ನಮ್ಮ ಡ್ಯಾಡಿ ಈಗಿಂದಲೇ ನನ್ನ ನಿಮ್ಮ ಮನೆ ಸೊಸೆ ಥರ ನೋಡ್ತಾ ಇದ್ದಾರೆ ಗೊತ್ತಾ? ನಿಮ್ ಡ್ಯಾಡಿಗೆ ಎಲ್ರ ಜೊತೆ ಬೆರೆಯೋದು ತುಂಬಾ ಇಷ್ಟ ಅನ್ಸುತ್ತೆ. ಹಾ, ಹೌದಕ್ಕ. ಏನ್ ಅಖಿಲ್ ಹಾಗ್ ನೋಡ್ತಿದ್ಯಾ? ನಕ್ಷತ್ರನ್ ಮಾತಾಡ್ಸು. ಹಾಯ್. ಹಾಯ್ ಅಖಿಲ್. ಹಾಗೆ ಸೈಲೆಂಟ್ ಆಗಿದ್ರೆ ಹೇಗೋ? ಏನಾದ್ರೂ ಮಾತಾಡೋ. ಅವ್ರು ಹಾಗೆ ನಾಚ್ಕೋತಾ ಇದ್ರೆ ಮಾತಾಡಿ ಇನ್ನೂ ನಾಚಿಕೆ ಜಾಸ್ತಿ ಮಾಡೋದು ಯಾಕೆ ಅಣ್ಣ? ಈ ನಾಚಿಕೆ ಸಂಕೋಚ ಎಲ್ಲ ಹೋಗ್ಬೇಕು ಅಂದ್ರೆ ನೀವು ಆಗಾಗ ಮೀಟ್ ಮಾಡ್ತಿರ್ಬೇಕು, ಮಾತಾಡ್ತಿರ್ಬೇಕು. ನಕ್ಷತ್ರ ಈಗಷ್ಟೇ ಬಂದಿದ್ದಾಳಲ್ಲ ಮಾವ, ಮುಗಿಯೋವರೆಗೂ ಇರ್ತಾಳಲ್ಲ. ನಿಧಾನವಾಗಿ ಮಾತಾಡೋದನ್ನ ಕಲಿತಾರೆ ಬಿಡಿ. ಹೇಳಿ ಮೇಡಮ್. ಈ ಟ್ಯಾಬ್ಲೆಟ್ ಕೊಡಿ. ಎಷ್ಟಾಯ್ತು? 80 rupees.
ರಾಣಿಗೆ ತುಂಬಾ ತಲೆನೋವಂತೆ. ಮಾತ್ರೆ ತರಕ್ ಹೋಗ್ತಾ ಇದ್ದೀನಿ. ಏನತ್ತೆ? ಪ್ರತಿ ವರ್ಷ ಹೋಳಿ ಹಬ್ಬಕ್ಕೆ ತೆಂಗಿನಕಾಯಿ ನೀನೇ ಹೊಡಿತೀಯ ಅಲ್ವಾ? ಈ ಸರ್ತಿ ಭಾವಿ ಸೊಸೆ ಕೈಲಿ ಹೊಡ್ಸಿದ್ರೆ ಚೆನ್ನಾಗಿರುತ್ತಲ್ವಾ? ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋ ಬಾವಿ ಸೊಸೆ ಕೈಯಲ್ಲಿ ತೆಂಗಿನಕಾಯಿ ಹೊಡ್ಸು. ಎಲ್ಲ ಶುಭಾನೇ ಆಗುತ್ತೆ. ಹೌದು. ನಾನ್ ತೆಂಗಿನಕಾಯಿ ಒಡೆದ್ಬಿಟ್ರೆ ಕೆಟ್ಟದಾಗತ್ತಾ? ನಡೆಸ್ತೀನಿ, ಕೆಟ್ಟದ್ದನ್ನೇ ನಡೆಸ್ತೀನಿ. ಆಗ್ಲಿ ಮಾವ, ತೆಂಗಿನಕಾಯಿ ಒಡಿ. ನಕ್ಷತ್ರ, ಎಲ್ರ ಜೀವನದಲ್ಲೂ ಸುಖ ಶಾಂತಿ ಇರಲಿ ಅಂತ, 7 ಬಣ್ಣದ ಇಂದ್ರಧನಸ್ಸಿನ ಥರ ಬಣ್ಣ ಬಣ್ಣವಾಗಿರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡು ತೆಂಗಿನಕಾಯಿ ಪೊಡಿ. ಇವಳು ಈ ಮನೆ ಸೊಸೆ ಆಗೋಕ್ ಬರೋಕ್ಕೂ ಮುಂಚೆ ಈ ಮನೇಲಿ ನನ್ನ ಬೆಲೆ ಕಡಿಮೆ ಆಗ್ತಾ ಇದೆ. ನಾಳೆ ಇವಳೇನಾದ್ರೂ ನಮ್ಮ ಮನೆ ಸೊಸೆ ಆಗಿ ಬಂದ್ಬಿಟ್ರೆ ನನ್ನನ್ನು ಕಣ್ಣೆತ್ತಿ ನೋಡ್ತಾರಾ? ಹರಕೆ ಹೀಗ್ ತಿರ್ಸ್ಕೊಂಡ ಕೃಷ್ಣ? ಏನೋ ಅಖಿಲ್ ನೋಡ್ತಾ ಇದೀಯಾ? ನಿನ್ ಹುಡುಗಿ ಬಂದ್ಯಾಳೆ, ಬಣ್ಣ ತಗೊಂಡು ಹೋಲಿ ಸ್ಟಾರ್ಟ್ ಮಾಡೋ. ಸ್ಟಾರ್ಟ್ ಮಾಡು ಅಖಿಲ್, ಸ್ಟಾರ್ಟ್ ಮಾಡು, ಸ್ಟಾರ್ಟ್ ಮಾಡು. ಕಮಾನ್ ಬ್ರೋ, ಸ್ಟಾರ್ಟ್.
Come on, Akhil, come on. ಏನಾಯ್ತು? ಏನಾಯ್ತು? ಏನೆಲ್ಲ ಹಾಗೆ ನೋಡ್ತಿದ್ದೀರಾ? ನಮ್ ಸೊಸೆಗೆ ಏನಾಯ್ತೋ ಏನೋ, ಡಾಕ್ಟರ್ ಫೋನ್ ಮಾಡಿ. ಡಾಕ್ಟರ್ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ವಸಂತ. ಈ ಹುಡುಗಿನ ನಾವೇ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಅಯ್ಯೋ ಏನಾಗಿಲ್ಲ ಅತ್ತೆ, ಜಾರ್ ಬಿತ್ತೆ ಅಷ್ಟೇ. ಅಬ್ಬಾ, ನಿಂಗೇನಾಗಿಲ್ಲ ತಾನೆ? ನನ್ಗೀಗ ಸಮಾಧಾನ ಆಯ್ತು. ನನಗೂ ಸ್ವಲ್ಪ ನಿರಾಳ ಆಯ್ತು ನೋಡು. ಇನ್ನು ನಾನು ಇದನ್ನ ನೋಡ್ತಾ ಸುಮ್ಮನೆ ಇರಬಾರ್ದು. ನಕ್ಷತ್ರಂಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರೋ ಇವರು ಇದಕ್ಕಿಂತ ಅವಳ ಮೇಲೆ 2ರಷ್ಟು ಅಸಹ್ಯ ಬರೋ ಹಾಗೆ ಮಾಡಬೇಕು. ಮಾಡ್ತೀನಿ. ಈಗ ಎಲ್ರ ಮುಂದೆ ಹಾಡು ಹಾಡಬೇಕು ಅಂದ್ರೆ ತುಂಬಾ ಟೆನ್ಷನ್ ಆಗ್ತಿದೆ. ಸಿಕ್ಕಾಕೊಂಡ್ಬಿಡ್ತೀನೇನೋ. ಆ ಥರ ಏನೂ ಆಗಲ್ಲ ರೂಪಾರಾಣಿ. ಕೃಷ್ಣ ಇದ್ದಾನಲ್ವಾ, ಭಯ ಯಾಕೆ? ಅಲ್ಲಿ ಎಲ್ಲರೂ ರೆಡಿ ಆಗಿದ್ದಾರೆ ನೀನು ಹಾಡು ಕೇಳೋದಕ್ಕೆ. ತಗೋ, ಈ ಬಣ್ಣನ ಹಾಕ್ಕೊಂಡು ನಿನ್ ಮುಖ ಯಾರಿಗೂ ಗುರ್ತು ಸಿಗದೆ ಇರೋ ಹಾಗೆ ರೆಡಿ ಆಗು. ಮೊದಲು ನಾನು ರೂಪಾರಾಣಿ ಹೋಗ್ತೀವಿ. ಆಮೇಲೆ ಒಳಗಿಂದ ಬರೋ ಕೆಲಸದವ್ರ ಜೊತೆನೋ ಹೊರಗಡೆಯಿಂದ ಬರೋ ಫ್ರೆಂಡ್ಸ್ ಜೊತೆನೋ ಸೇರ್ಕೊಂಡು ಬಂದ್ಬಿಡು. ಆಯ್ತು ಅಮ್ಮೋರೆ. ನೀನ್ ಬಾರಮ್ಮ. ಹುಷಾರು. ಬೇರರ್ ಮೇಡಮ್. ಹೋಗು. ಈ ಕೂಲ್ ಡ್ರಿಂಕ್ ಅಲ್ಲಿ ಮತ್ತಿನ ಪುಡಿ ಬೆರೆಸಿ ನಕ್ಷತ್ರಂಗೆ ಅದನ್ನ ಕುಡಿಸಿದ್ರೆ ಅವಳು ಆಡೋ ಅವತಾರ ನೋಡಿ ಮನೇಲಿರೋರು ಎಲ್ಲರೂ ಅವಳ ಮೇಲೆ ಅಸಹ್ಯ ಪಡ್ತಾರೆ. ಆಂಟಿ, ಏನಾಯ್ತು? ಇನ್ನೂ ಟೈಮ್ ಆಗಲಿಲ್ವಾ? ರೂಪಾರಾಣಿಯವರೇ, ನೋಡಿದ್ರಿ ತಾನೆ ಎಷ್ಟು ಜನ ಫ್ಯಾನ್ಸ್ ನಿಮ್ಮ ಹಾಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ತಡ ಯಾಕೆ? ಹಾಡು ಶುರು ಮಾಡಿ. ಆಯ್ತು ಅಖಿಲ್, ಶುರು ಮಾಡ್ತೀನಿ. ಶುರು ಮಾಡ್ತೀವಿ ಅಖಿಲ್. ಶುರು ಮಾಡ್ತಾಳೆ. ಇನ್ನು 5 ನಿಮಿಷದಲ್ಲಿ ಶುರು ಮಾಡಿಬಿಡ್ತಾಳೆ. 5 ನಿಮಿಷನಾ? ಯಾಕೆ ಆಂಟಿ? ಅದು ಯಾಕಂದ್ರೆ